ಆದ್ಯ, ಇದೆಲ್ಲ ಏನು? ಹೆಂಡತಿ ತನ್ನ ಗಂಡ ಚೆನ್ನಾಗಿರ್ಬೇಕು ಅಂತ, ತನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅಮ್ಮನವ್ರ ರೂಪದ ಮುಂದೆ ಆ ದಾರಕ್ಕೆ ಅರ್ಶನಾನ ಹಚ್ಚಿ ಅವ್ರ ತಾಳಿಗೆ ಕಟ್ಟಿಸ್ಕೋತಾರೆ. ವಾವ್! ಏನೇ ಆದ್ರೂ ಇಂಡಿಯನ್ ಕಲ್ಚರ್ ತುಂಬಾ ದೊಡ್ಡದು. ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ಅರ್ಥ ಇರುತ್ತೆ. ಅದರಲ್ಲಿ ಆರೋಗ್ಯನೋ, 4 ಜನಕ್ಕೆ ಆದರ್ಶನೋ ಏನೋ ಒಂದಿರುತ್ತೆ. ಅದಕ್ಕೆ ಈ ದೇಶದಿಂದ ವಜ್ರಗಳು ವೈಡೂರ್ಯಗಳನ್ನ ದೋಚ್ಕೊಂಡು ಹೋದ್ರೂ ಸಂಪ್ರದಾಯಗಳನ್ನ ತಗೊಂಡು ಹೋಗೋಕಾಗ್ಲಿಲ್ಲ. ಟ್ರೂ. ನಿಜವಾದ ಆಸ್ತಿ ಇದೆ ಅಂತ ಗೊತ್ತಾದ್ಮೇಲೆ ಈಗ ಎಷ್ಟೋ ಕಂಟ್ರೀಸ್ಗಳು ಇಂಡಿಯನ್ ಕಲ್ಚರ್ಸ್ನ ಫಾಲೋ ಮಾಡಬೇಕು ಅಂತ ನೋಡ್ತಿದೆ. ಈ ಮಣ್ಣಲ್ಲೇ ಮಂತ್ರ ಇದೆ ಆದಿತ್ಯ. ಅದಕ್ಕೆ ಇಡೀ ಪ್ರಪಂಚ ಒಂಥರ ಇದ್ರೆ ಭಾರತ ದೇಶ ಮಾತ್ರ ಒಂಥರ ಇರುತ್ತೆ. ಈ ಮಣ್ಣಲ್ಲಿ ಮನುಷ್ಯರೇ ಅಲ್ಲ, ವೇದಗಳು ಹುಟ್ಟಿದೆ, ಶಾಸ್ತ್ರಗಳು ಹುಟ್ಟಿದೆ, ನಾಗರಿಕತೆ ಹುಟ್ಟಿದೆ. ನಾಲ್ಕು ಜನರನ್ನ ಒಂದು ಮಾಡೋ ಒಳ್ಳೆತನ ಹುಟ್ಟಿದೆ. ಈ ಮಣ್ಣಿಗೆ ಆಧರಿಸೋದ್ ಗೊತ್ತು, ಈ ಗಾಳಿಗೆ ಪ್ರೀತಿಸೋದ್ ಗೊತ್ತು. ಅದಕ್ಕೆ ಪ್ರಪಂಚಕ್ಕೆ ಭಾರತ ದೇಶ ಯಾವಾಗ್ಲೂ ಒಂದು ಅದ್ಭುತವಾಗಿ ಕಾಣುತ್ತೆ. ರಾಜಾರಾಮ್ ಅವರೇ, ನೀವು ತುಂಬಾ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವೆಲ್ಲರೂ ಕಂಕಣ ಕಟ್ಕೊಳ್ಳಿ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೇ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಕಟ್ಟಬೇಕು. ಅಮ್ಮ, ನೀವ್ ಈ ಕಡೆ ಬನ್ನಿಮ್ಮ. ಈ ಕಂಕಣನ ಎಲ್ರಿಗೂ ಕೊಡಮ್ಮ.